ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೆಂಗಿರಿ ನೋಡ್ರಿ, ನಮ್ಮ ರೊಟ್ಟಿ ನಡೆದ ಬೆಳಗ್ಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಈಗ ಸಂತೋಷಗೋಸ್ಕರ ಟಿಫಿನ್ ಮಾಡ್ಲಕತ್ತೀನಿ. ಈಗ ಅವ್ರ ಆಫೀಸ್ಗೆ ಹೋಗ್ಲಕತ್ತಾರ. ಮಸ್ತ್ ಅನ್ನತ್ತ ಗರಂ ಗರಂ ಚಪಾತಿ ಅಂದ್ರೆ ಪರೋಟ ಅಂತೈತಿ. ಈ ಕಡೆ ಎಲ್ಲ ಪರೋಟ ಅಂತಾರ. ಮತ್ತಂದ್ರೆ ಉಸುಳಿ ಪಲ್ಯ ಐತಲ್ರಿ, ಒಂದು ಫೇವ್ರೇಟ್ ಐತಿ. ಸೊ ಅದು ಮಾಡ್ಲಕತ್ತೀನಿ. ಈಗ ಇವತ್ತು ಮಿಕ್ಕು ಅಣ್ಣನ ಪೇಪರ್ ಅದಾರ. ಈಗ ಈ ಕಡೆ ಉಸುಳಿ ಪಲ್ಯ, ಈ ಕಡೆ ಗರಂ ಮಾಡ್ಕೊಳತ್ತೀನಿ. ಸಂತೋಷ ರೆಡಿ ಆಗ್ಲಕತ್ತಾರ. ಹಂಗೆ ಈಗ ಅವ್ರಿಗೋಸ್ಕರ ಪರೋಟಾನ ಲಟಾಸ್ಲಕತ್ತೀನಿ ನೋಡಿ. ಎರಡು ಕೆಲಸ ಆಗ್ಲಕತ್ತಿ ನೋಡಿ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ರ. ಹೆಂಗದ ಹೆಂಗಿಲ್ಲ ಅಂತ ಆಯ್ತು ನೋಡಿ. ನಮ್ಮ ಸಾಂಬಾರು ರೆಡಿ ಆಗ್ಯಾರ. ಟಿಫಿನ್ ಕಟ್ಟಿನಿ, ಎಲ್ಲ ಮಾಡಿನ ಕೈಲಿ ತಗೊಂಡು ನೋಡಿ. ಚಪಾತಿ ಲಟಾಸ್ಲತ್ತೀನಿ. ಈಗ ಅವ್ರ ಆಫೀಸ್ಗೆ ಹೋಗ್ಲಕತ್ತಾರ ನೋಡಿ. ಬಾಯ್ ಬಾಯ್. ಆರಾಮ್ಸೆ ಹೋಗಿ ಆರಾಮ್ಸೆ ಹೋಗಿ ಜಲ್ದಿ ಬಾ. ನೋಡ್ರಿ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ. ಜಾಸ್ತಿ ಏನು ಚಳಿ ಇಲ್ಲ, ನಾರ್ಮಲ್ ಟೆಂಪ್ರೇಚರ್ದಾಗ ಅಂತಾರೆ. ನಮ್ಮ ಊರ್ ಕಡೆ ಹೆಂಗಿರ್ತದಲ್ರಿ ಹಂಗದ ನೋಡ್ರಿ. ಐತಿ ಈಗ ಚಳಿ ಹೋಲಕತ್ತದ. ಈಗ ಮಸ್ತ್ ಅನ್ನತ್ತ ನೋಡ್ರಿ. ಈಗ ಕಬೂತರ್ಗಳೆಲ್ಲ ಹಾರಾಡ್ಲಕತ್ತವ. ಜೈ ಶ್ರೀರಾಮ್ ಅನ್ಕೋತ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ನೋಡ್ರಿಗ. ನನ್ನ ಚಪಾತಿನೂ ಐತು, ಪಲ್ಯನೂ ಗರಂ ಮಾಡ್ಕೊಂಡು ಇವೆಲ್ಲ ಚಂದಕ್ಕೆ ನೀಟ್ ಮಾಡ್ಕೊಂಡು ಒರೆಸ್ಕೊಂಡು ಇವೆಲ್ಲ ತೊಳ್ಕೊಂಡು ಬಿಟ್ಟು ನೋಡ್ರಿ. ಈಗ ಅಂದ್ರೆ ನಮ್ಮ ಅಣ್ಣ ಏನು ಮಾಡತ್ತಾನಂದ್ರೆ ಮಿಕ್ಕೋಣ ಓದಕತ್ತ ನೋಡ್ರಿ. ಅವ್ನು ಇವತ್ತು ಪೇಪರ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಾಡಮ್ಮ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನನ್ನ ಪೇಪರ್ ಅದ. ಹಾಂ ಅದೇ ಓದ್ಲತ್ತಿದ್ದಿಲ್ಲ ಚಂದ. ನೀವು ಓಕೆನಾ? ಓದತ್ತಾನ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಹಾಸಿಗೆ ಪಿಸ್ಕಿ ತಕೊಂಡು ಕಸ ಪಿಸ ಗುಡಿಸ್ಕೊತೀನಿ. ಆಮೇಲೆ ಹೋಗಿವನಿಗೆ ಬಿಟ್ಟು ಬರ್ತೀನಿ ನೋಡ್ರಿ ಸ್ಕೂಲಿಗೆ. ಓಕೆಮ್ಮ? ಏ ಬ್ಯಾಡಪ್ಪ, ನೀವು ಇತ್ತು ಒಬ್ಬನೇ ಆಯ್ತು ಅವ್ರ ಜೊತೆ. ಓಕೆ ಸರಿ. ಅವ್ನು ದೇವರಾಜ್ನೂ ಇಲ್ಲಲ್ಲ, ಇವತ್ತು ಅಣ್ಣ ದೇವರಾಜ್ ಇಬ್ಬರು ಇಲ್ಲಲ್ಲ. ನೀನು ಬಂದಿದ ಇದು ಪೇಪರ್ ಅದಕ್ಕೆ. ಸರಿ ನೀವು ಮಾಡಬೇಡ ನಾ ಇಷ್ಟು ಕೆಲಸ ಮಾಡ್ಕೊತೀನಿ. ಮತ್ತು ನೀನು ಚಾಯ್ ಪರೋಟ ತಿಂದು ಹೋಗಕತ್ತಿ. ಓಕೆ? ನೀ ಕೆಲಸ ಮಾಡ್ಕೊಳಕತ್ತಾನ ಇಷ್ಟು ನಾ ಮಾಡ್ಕೊತೀನಿ. ನಮ್ಮ ದೊಡ್ಡಣ್ಣಿನ ಅನ್ಕೊಂಡ ನೋಡ್ರಿ. ಮಿಕ್ಕು ಬಿಡ್ಲಿಕ್ಕೆ ಹೋದಾಗೆ ನೀರು ಇಟ್ಟು ಹೋಗಿದ. ಈಗ ನೀರು ಗೈಲಕತ್ತಾವ ಸ್ನಾನಕ್ಕೆ. ಈಗ ನಾ ಸ್ನಾನ ಮಾಡ್ತೀನಿ. ಮತ್ತಂದ್ರೆ ಈಗ ಚಿಕ್ಕೊಂಡು ಮಕ್ಕೊಂಡನ. ಈಗ ನಾ ಬಡ ಮೈ ತೊಗೊಂಬಂದು ಮತ್ತು ಆಮ್ಯಾಗ ಅವನಿಗೆ ಎಬ್ಬಸಿ ಆಮ್ಯಾಗ ಇಬ್ಬರು ಚಾ ಪರೋಟ ತಿಂತೀವಿ ನೋಡ್ರಿ ಅನ್ಕತ್ತನ ಮಕ್ಕೊಲಕವ ನೋಡ್ರಿ. ನಮ್ಮ ಚಿಕ್ಕಣ್ಣ ಎದ್ದನು, ನಾನು ನಮ್ಮ ಚಿಕ್ಕು ಇಬ್ರು ಕಲ್ತ ಮಸ್ತ್ ಅನ್ನದ ಚಾ ಪರೋಟ ತಿಂದ. ಏನಮ್ಮ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಂ ಈಗೆಲ್ಲ ಕೆಲಸ ಆಗ್ಯದ. ಮಸ್ತ್ ಅನ್ನತ್ತ ನೀಟ್ ಅನ್ನತ್ತ. ಈಗ ಅಣ್ಣಗ ಸ್ವಲ್ಪ ಓದಿಸ್ತೀನಿ. ಯಾಕಂದ್ರೆ ಒಂದು ಪೇಪರ್ ಅದ. ಎಲ್ಲ ಕೆಲಸ ಆಗ್ಯದ ನೋಡ್ರಿ ನಮ್ದು. ಅಣ್ಣ ಈಗ ನೀವು ಬುಕ್ ತಗೋ ಕುಂದ್ರು. ಆಮ್ಯಾಗ ಇವ್ರಿಗೆ 11 ಗಂಟೆಗೆ ಟ್ಯೂಷನ್ ಅದ. ಮಿಕ್ಕೋಗಂದ್ರೆ 11ವರೆಗೆ ಬಿಡ್ತಾ. ಅವಾಗ ಹೋಗಿ ನಾ ಇವ್ರಿಗೆ ಕರ್ಕೊಂಬರ್ತೀನಿ. ಓಕೆ ಅಮ್ಮ? ಆಯ್ತಪ್ಪ ಆಯ್ತು. ಹೆಂಗೆ ಮಾಡಿ ಎತ್ ನೀ ಕುಂದ್ರು ನೋಡ್ರಿ. ಈಗ ಪಾಲಕ್ ತೊಗೊಲತ್ತೀನಿ. ತರಕಾರಿ ಅಂಕಲ್ ಬಂದಾರ. ಈಗ ಚಿಕ್ಕು ಮಿಕ್ಕು ಕಳ್ಸೀನಿ. ಈಗ ಪಾಲಕ್ ತೊಗೊಲತ್ತೀನಿ ನೋಡ್ರಿ. ನಾನೀಗ ಪಾಲಕ್ ತೊಗೊಂಡಿನಿ. ನನ್ನ ಬಳಿ 500 ರೂಪಾಯಿ ಇತ್ತು. ನನ್ನ ಬಳಿ ಚೇಂಜ್ ಇದ್ದಿದ್ದಿಲ್ಲ. ಆ ಅಂಕಲ್ ಹರಲ್ರಿ ಅಲ್ಲೇ ಏನಂತಾರ, ಅಲ್ಲೇ ಟಮಾಟೆ ತೊಗೊತೀನಲ್ರಿ. ಅಂಕಲ್ ಬಾಜುನೇ ನಿಂದಿರ್ತಾರ್ರಿ ಅಂಕಲ್. ನನ್ನ ಬಳಿ ಚೇಂಜ್ ಇದ್ದಿಲ್ಲ. ಇರ್ಲಿ ಬಿಡೋವಿ, ನೀ ಸಂಜಿಗೆ ಬರ್ತಲ್ಲ, ನೀ ಸಂಜಿಗೆ ಕೊಡಕತ್ತಿ ತಗೊಂಡ್ ಅದಕ್ಕಂತಾರಿ ರೈತರಿಗೆ. ಅದಕ್ಕೆ ಯಾವಾಗ್ಲೂ ಬೆಲೆ ಕೊಡ್ಬೇಕ್ರಿ. ಈಗ ರೈತರು ನಿಂತೆ ಎಲ್ಲ ಅದ ನೋಡಿ. ಪಾಪ ಅವ್ರು ತರಕಾರಿ ಮಾರೋರು ಇರ್ಲಿ ಏನೇ ಇರ್ಲಿ ನೋಡ್ರಿ. ಈಗ ಅದೇನೋ ಬೇರೆ ಕಡೆ ಎಲ್ಲರೂ ಇಲ್ಲ ನೀವು ಫಸ್ಟ್ ರೊಕ್ಕ ಕೊಡ್ಬೇಕು, ನೀ ರೊಕ್ಕ ಕೊಟ್ಟೆ ಮುಂದೆ ಹೋಗುವಂತ ಬೇರೆ ದುಕಾನ್ದವ್ರು ಅವ್ರು ಇವ್ರು ಎಲ್ಲರೂ ಅಂತಿರು. ಬಟ್ ನೋಡ್ರಿ ಈಗ ಪಾಪ ಕೊಟ್ಟರು. है ना देवराज की मम्मी? हाँ उन्हें बोला ना शाम को पैसे दे देना. ಹಾಂ ಸಂಜೆ ಕೊಡಕತ್ತೇವ ಅಂದರು. ಇದೇ ನೋಡ್ರಿ ಮುದ್ದತನ ಅನ್ನೋದ್ರಿ. ಇಂಥವ್ರಿಗೆ 1 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕ್ರಿ. ಏನೋ ಎಂತ ಮಾಲ್ನಾಗ ಹೋಗಿ ಬಟ್ಟೆ ತೊಗೋತೀವಿ, ಚಪ್ಪಲ್ ತೊಗೋತೀವಿ, ಏನೇನು ಅವ್ರು ಫಿಕ್ಸ್ ರೇಟ್ ಅಂದ್ರೆ ಫಿಕ್ಸ್ ರೇಟ್ ಇರ್ತದೆ. ಬಂಗಾರ ಬೆಳ್ಳಿ ಅದ ತರಕಾರಿಗಳಿಗೆ ಯಾವುದು ಫಿಕ್ಸ್ ರೇಟ್ ಇಲ್ಲ ನೋಡ್ರಿ. ಹೌದಿಲ್ಲ? ನಂಗೆ ಏನು ಹೇಳ್ಬೇಕು ಗೊತ್ತೇ ಆಗಲ್ಲ ಆಗ್ಯದ. ಸ್ಕೂಲ್ನಿಂದ ಕರ್ಕೊಂಡು ನೋಡ್ರಿ. ಕರ್ಕೊಂಡೀಗ ಮನೆಗೆ ಹೋಗ್ತೀನಿ. ಅದು ಬಿಡು ನೀನು ಪೇಪರ್ ಹೆಂಗೆ ಹೋಯ್ತೇವ? ಹಾಂ ಚಂದ ಐತಿ ಪೇಪರ? ಚಂದ ಅನ್ನಿಸ್ತು? ಎಕ್ಸಾಮ್ ಎಲ್ಲ ಬಿಡಿಸಿದಿಲ್ಲ? मम्मी बाय गोत ना डिवाइड बराबर वाला ये बात पता नहीं मेरे दिमाग के लिए क्या ही करते मुझे आ गया डिवाइड. ನಡಿ ನಡಿ ಮನೆಗೆ ಹೋಗಮ್ಮ. ನೋಡ್ರಿ ಗೈಸ್, ನಾವು ದುಕಾನ್ ಬಂದಿವಿ. ಮಮ್ಮಿ ಹಾಲು ತೊಲತ್ತಳ. तो ಅಲ್ಲಿ ನಾವು ಬಂದಿದ್ವಿ. ಇಲ್ಲಿ ದುಕಾನದ ನಾವು ದುಕಾನ್ ಬಂದಿವಿ. ಸಕ್ರಿ ಮತ್ತೊಂದರ ಹಾಲು ತಗೊಂಡು ಕೇಸಂದ್ರೆ ಹೋಗ್ತೀವಿ. ಮತ್ತೊಂದು ಹೆಂಗ ರೊಕ್ಕನೂ ಬೇಕಲ್ಲಿ. ಈಗ ಅದಕ್ಕೋಸ್ಕರ ಕೊಡ್ಬೇಕಲ್ಲ ಅಂಕಲಿ ಸಂಜೆಗೆ ಅಂತ ಕೇಸಂದ್ರೆ ಎಲ್ಲ ನಾವು ನಿಮಗೆ ಸಾಮಾನು ಸಿಗ್ತಾವ ಅಂದ್ರೆ ನಾವು ನಿಮಗೆ ತೋರಿಸ್ತೀವಿ ಏನೇನು ತಂದೀವಿ. ನೋಡ್ರಿ ಈಗ ನಾವು ಇಬ್ರು ಮನೆಗೆ ಬಂದ್ಬಿಟ್ಟು ದೇವರಾಜರ ಮಮ್ಮಿನೂ ಅವ್ರ ಮನೆಗೆ ಹೋಗ್ಬಿಟ್ರು. ಈಗ ಪಾಲಕ್ ಪಲ್ಯ ಮಾಡ್ತೀನಿ. ಹೋಗಿ ಸಕ್ರಿ ಹಾಲು ಮೊಸರು ಎಲ್ಲ ತಗೊಂಬಂದ್ಬಿಟ್ಟಿನಿ. ಅಣ್ಣ ಏನ್ ಮಾಡು, ಬಟ್ಟಿ ಚೇಂಜ್ ಮಾಡು, ಕೈಕಾಲು ಮುಖ ತಕ್ಕೋ. ಓಕೆನಾ? ನಾ ಈಗ ಬಡ ನಾವಾಗ ಸ್ವಲ್ಪ ಸಾರು ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಚಿಕ್ಕು ಅಣ್ಣ ಅಂದ್ರಿ ಮಮ್ಮಿ ಜರ ಸಾರು ಮಾಡಂತ ಕೇಸಿನ.
ಈಗ ಅವೆಲ್ಲ ತಕ್ಕೊಡ್ತೀನಿ ಬಡ ಬಡ. ಓಕೆ ಅಮ್ಮ? ಒಟ್ಟಿಗೆ ಮಮ್ಮಿ ಗೊತ್ತು ಏನು ಮಾಡ್ತಾಳ, ಪಾಲಕ್ ಸಸ್ಕತ್ತಾಳ. ಪಾಪವ್ರಿಗೆ ಗೊತ್ತಿಲ್ಲ, ನೀ ಹೇಳಿದ್ರೆ ಗೊತ್ತಾಗ್ತದ ನೋಡಿ. ಫುಲ್ ನೋಟನ್ಕಿ ಭಾಳ ಜನ ನೋಡ್ರಿ ಮಿಕ್ಕೂರಿ. ಬಡ ಬಡ ಪಾಲಕ್ ಸೋಸಿಡ್ತೀನಿ. ಇವ್ರಿಗೆ ಮೊಸರನ್ನಾರೇ ಮಾಡ್ಕೊಡ್ತೀನಿ ಅದ, ಪಾಲಕ್ ಸಾರಾರ ಮಾಡ್ಕೊಡ್ತೀನಿ. ಇನ್ನ ಉಸಳಿ ಅದ, ಚಪಾತಿ ಅದ, ರೈಸ್ ಅದ, ಇನ್ನ ಮುಂಜಾ ಮಾಡಿದಲ್ಲ. ಆದ್ರ ನೋಡಮ್ರಿ, ಅಣ್ಣ ಕೇಳ್ತೀನಿ ಬಂದ್ಬಾಗ ಅಣ್ಣ ಏನಂತ ನಂತ ಕೇಸಿ ಅಣ್ಣಕ್ಕೆ ಕೇಳಿ ಮಾಡ್ತೀನಿ. ಮೊಸರನ್ನ ಬೇಕು, ನಿಂಗೆ ಮೊಸರನ್ನ ಬೇಕು, ಅದಕ್ಕೆ ಅವನೇನು ಕೇಳೇ ಮಾಡ್ಬೇಕಂತ ಸುಮ್ ಕೂತೀನಿ. ಅದಕ್ಕೆ ಸೋಸ್ಕೋತೀನಿ. ನಾವು ಬರತ್ತಾನ. ಇವ ಟ್ಯೂಷನ್ಗೆ ಹೋಗ್ಯಾನ ನಮ್ಮ ದೊಡ್ಡ ಅಣ್ಣ. ಬರಲಿ ಅಲ್ಲಿ ಇವ ಟ್ಯೂಷನ್ಗೆ ಹೋಗಿ. ಪೇಪರ್ ನಡೆದವಲ್ರಿ, ಫೈನಲ್ ಪೇಪರ್. ಅದಕ್ಕೆ ಅವ್ರ ಮೇಡಮ್ ಕರ್ದಾರ ಬರ್ಲಿ ಟ್ಯೂಷನ್ ಸಂಜೆಗೆ ಮುಂಜಾನೆ ಬಸಿಗ್ಲಾ. ಯಾಕ ಗೊತ್ತದ ಎಲ್ಲೋರ್ ಗೊತ್ತದ. ನಾನ ಹಿಂದೆ ಕೂತಿದ. ಎರಡು ಅವ ಅಯಾನಲ್ಲ, ಅಯಾನ ಅವ ಎಲ್ಲಕ್ಕಿಂತ ಮುಂದೆ ಕೂತಾನ. ಯಾಕ? ಚೀಟಿಂಗ್ ಮಾಡ್ಲಕ್ಕ. ಮತ್ತ ಹೇಳಿ ಗೊತ್ತು ಈಗ ಈಗ ನೋಡ್ರಿ, ನಾಲ್ಕು ಹೇತ್ ಕೂತಿದ್ದೆ ಒಬ್ಬನೇ. ಹೇಳು ಹೇಳು. ನಿಂಗೆ ಹೊಡಿಲಿ ಹೇಳಿ. ನೀ ಯಾರೇ ಏನು ಮಾಡಿಲ್ಲ ಹುಚ್ಚು ಹುಚ್ಚ. ನೋಡ್ರಿ, ನಾನು ಎಲ್ಲಕ್ಕಿಂತ ಹಿಂದ್ ಕೂತಿದ್ದ. ಎಲ್ಲೋ ಕ್ಲಾಸ್ ಮುಂದೆ ಇತ್ತು ಕೂತಿರು. ನಾ ಒಬ್ಬರೇ ಗಪ್ಪ ಹಿಂದ್ ಕೂತಿದ್ದ. ನಾ ಟೆಸ್ಟ್ ನಾನು ಪೇಪರ್ ಕೊಟ್ಟಳು. ಅವ ಗೊತ್ತೇ ಹೇಳ್ತಾನ, ಏ ಅಣ್ಣ ನಿನ್ ಪೇಪರ್ ಕೂಡ ಸ್ವಲ್ಪ ಮಾಡ್ಲಕ್ಕ, ಮತ್ ನಾನು ಪೇಪರ್ ಏನ್ ಕೊಡ್ತೀನಿ. ನಮ್ಮ ಮ್ಯಾಮಿಗೆ ಏನು ಅಂದಿನಿ, ಧನ ಧನ್ ಧನ ಧನ್ ಧನ ಧನ್ ಧನ ಧನ್ ಹೊಡೆದ್ರು ಮ್ಯಾಮ್. ಮತ್ ಚುಟ್ಟಿ ಟೈಂಪಿ ನಿನ್ ಪೇಪರ್ ಅವ ಕೇಳಕತ್ತಿದೆ ನಿನಗ? ನಾಲ ನಂದು ಅರ್ಧ ಕೆಲಸ ಆಗಿತ್ತು. ಅದು ಫೇಸ್ ಫೆಲಿತಕ್ಕಾಗಿತ್ತು. ಅಲ್ಲಕತ್ತಾನ, ಏ ಅಣ್ಣ ಸ್ವಲ್ಪ ನಿಂದ ಪೇಪರ್ ಕೊಡ್ರಿ, ಅದು ಕ್ವಶನ್ ಪೇಪರ್ ತಗೋ, ಮತ್ತ ಅದು ಫೇಲ್ ಮಾಡ್ಕೊ ಸ್ವಲ್ಪ. ನಾ ಏನ್ ಮ್ಯಾಮಿಗೆ ಅಂದಿನಿ, ಇಷ್ಟು ದಪ್ಪ 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 ಕಡಿಗೆ ತಗೋಗಿಸಿ ನಾ ಯಪ್ಪೋ ಹಿಂಗ ಹೊಡಿತದ. 16 ಆತದ ಆ ಚಂದದ ಅಷ್ಟ ಹೊಟ್ಟಿಗೆ ಹೊಡಿ 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 16 ದಿನ ಹೊಡೆದ್ರು. ಆಯ್ತು, ಮತ್ತೆ ನಾನೇ ಪಾಸ್ ಆದಿ. ಪೂರ ಪೇಪರ್ ಮುಗಿಲಿ, ಅವಾಗ ಗೊತ್ತ ನೀ ಎಡ್ ಪಾಸ್ ಆಗಿದ್ದಿ, ನೀ ಎಡ್ ಫೇಲ್ ಆಗಿದ್. ನಿಮ್ ಪಪ್ಪ ಏನಂದಾರ, ನೀವ್ ಏನ್ ಮಾಡಕತ್ತೀರತ್. ಓಕೆ ಪಪ್ಪ ಅಂದ್ರೆ ಬರೀ ಫಸ್ಟ್ ಆಲಕ ನಾ ಫಸ್ಟ್ ಹೋಗ್ತ. ಆಯ್ತು, ಪಪ್ಪಗ ನನ್ನ ಮೇಲೆ ಭರವಸೆ ಅದ. ಪಪ್ಪಗ ನಿನ್ ಮ್ಯಾಗ ಬಾ ಭರೋಸೆ ಅದ. ಒಂದ್ ಪೇಪರ್ ಮಾಡ್ಕೊಂಬಂದ್ ಎಟ್ಟಾಗ ಮಾಡ್ಲಕತ್ತ ನೋಡ್ರಿ. ಆಯ್ತಾಯ್ತು, ಓಕೆ. ಆದ್ರೆ ಚೀಟಿಂಗ್ ಮಾಡ್ಬಾರ್ದು ಯಾವಾಗ ಬಿ ಲೈಫ್ನಾಗ. ಓಕೆನಾ? ಕಷ್ಟಪಟ್ಟು ಓದ್ರಿ, ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಬಾಳ್ಬೇಕು. ಆದರೆ ಯಾರಿಗೂ ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು. ಓಕೆ ಓಕೆ ಸರಿ. ಮಸ್ತನತ ಚಪಾತಿ, ಬಿಸಿ ಬಿಸಿ ಚಪಾತಿ, ಉಸುಳಿ ಪಲ್ಯ, ಮತ್ತಂದ್ರೆ ಮೊಸರು ಇಲ್ಲಮ್ಮ. ಮಾಡಿ ಊಟ ಮಾಡ್ರಿ. ನನಗರೆ ಹಸು ಇಲ್ಲಪ್ಪ. ನನ್ನ ಜೊತೆ ಚಾ ಚಪಾತಿ ತಿಂದಿದ್ದಲ್ಲ, ಹೊಟ್ಟೆ ಫುಲ್ ಪ್ಯಾಕ್ ಆದಂಗಲ್ಲ. ನನಗೆ ನಿದ್ದೆ ಹೊಟ್ಟದ ಎಲ್ಲಿ ಹೊಸವ್ರು. ಈಗ ಊಟ ಆದ್ಬೇಕು, ಯಾವಾಗ ಮಕ್ಕೊಳ್ಳತ್ತೀನಿ. ನನ್ಗೆ ಹಂಗಾಲತ್ತ ಜೀವ. ಆಮೇಲೆ ಅದಕ್ಕೆ ಸಿಂದ್ರ ಬಟ್ಟೆ ಒಗಿತೀನಿ. ಓಕೆ, ನಿಮ್ಮಿಬ್ಬರಿಗೆ ಟ್ಯೂಷನ್ ಬಿಟ್ಟು ಬಂದು ಮತ್ತೆ ವಾಪಸ್ಸೆ. ಆಮ ಸರಿ, ಊಟ ಮಾಡ್ರಿ ಇಬ್ರು. ನಾ ಮಕ್ಕೊಂಡಿದ್ದೀನಿ ನೋಡ್ರಿ, ಚಿಕ್ಕ ಮಕ್ಕಳು ಇಬ್ರು ನಾ ಮಕ್ಕೊಂಡಾರ. ಈಗ ಟ್ಯೂಷನ್ ಟೈಮ್ ಆಗ್ಲಕತ್ತದೆ. ಫಸ್ಟ್ ಈಗ ಅವ್ರಿಗೆ ಹೋಗಿ ಈಗ ಎಬ್ಬಸಿ ಅವ್ರಿಗೆ ಕೈ ಕಾಲು ಮುಖ ತೊಳಸು, ಅವ್ರಿಗೆ ಏನಾರ ತಿನ್ನಿಸಿ ಈಗ ಟ್ಯೂಷನ್ ಬಿಡ್ಬೇಕ್ರಿ. ಹೋಗಿ ಟೈಮ್ ಆಗೋದ್ನು ಗೊತ್ತಾಗಲ್ಲ. ಈಗ ಚಿಕ್ಕು ಮಿಕ್ಕುಗ ಬಿಟ್ಟು ಬಂದೀನಿ. ಓಕೆ ಸೀನ್ರ ಈಗ ಏನು ಮಾಡ್ತೀನಿ, ಬಡ ಬಡ ಸ್ವಲ್ಪ ಕಸಾದು ಗುಡಿಸ್ಕೊತೀನಿ. ಮತ್ತಂದ್ರೆ ಇವಿಷ್ಟು ಬಾಂಡೆ ಗಿಂಡೆ ಅವ, ಇವಿಷ್ಟು ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಈಗ ನಾ ತೊಳ್ಕೊಂಡ್ಬಿಡ್ತೀನಿ ನೋಡ್ರಿ. ಇದು ನನಗೆ ಕೆಲಸ ಅದ ನೋಡ್ರಿ. ಮತ್ತು ಆಮ್ಯಾಗ ನಾ ಒಂದಿಷ್ಟು ಬಟ್ಟೆ ಅವ, ಇಷ್ಟು ಬಟ್ಟೆನೂ ಒಗಿಬೇಕು ನೋಡ್ರಿ. ಇಲ್ಲಿ ಅಂದರ್ದು ಟ್ಯೂಷನ್ದಾಗ ಕೆಲಸ ನಡೆದ ನೋಡ್ರಿ. ಜಸ್ಲಿನ್ ಅವ್ರ ಮ್ಯಾಮ್ ಹೆಸರು ಜಸ್ಲಿನ್ ಅದ. ಪಾಪಕ್ಕೆ ಭಾರಿ ಚಂದ ಓದಿಸ್ತಾಳ್ರಿ. ಅವ್ರಿಗೆ ಸ್ಕೂಲ್ನಾಗ ಮ್ಯಾಮ್ ಚಂದ ಓದಿಸ್ತಾರ, ಟ್ಯೂಷನ್ ಮ್ಯಾಮ್ನು ಚಂದ ನೋಡ್ರಿ. ಪಂಚ್ಗುಡಿ ಇಬ್ಬರಿಗೆ ಭಾರಿ ಸಿಕ್ಕಾರ ಮ್ಯಾಮ್. ಎಲ್ಲ ಮಕ್ಳಿಗೆ ಖುಷಿ ಖುಷಿಯಾಗಿ ಚಲೋ ಜ್ಞಾನ ಬುದ್ಧಿ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರಿಗೆ ನಾವು ಬಿಡ್ಕೊತೀವಿ ನೋಡ್ರಿ. ಅದ್ರಾಗ ಎಲ್ಲ ಮಕ್ಳಿಗೆ ಪೇಪರ್ ಅಂದ್ರೆ ಎಲ್ಲ ಮಕ್ಳಿಗೆ ಕಂಗ್ರ್ಯಾಚುಲೇಷನ್, ಬೆಸ್ಟ್ ಆಫ್ ಲಕ್. ಎಲ್ಲರ ಲೈಫ್ನಾಗ ಮುಂದೆ ಬರ್ರಿ, ನಿಮ್ಮ ಮಮ್ಮಿ ಪಪ್ಪ ಹೆಸರು ತೊಗೊಂಬರ್ರಿ ಅಂತ ಹೇಳ್ತೀನಿ.
दो जाने हैं तब भी हम क्या यूज करते हैं? दे। अगर एक चिकू मुंडुक सिंगल है, ठीक है, तो उसके लिए क्या यूज करते हैं? आई यूज करते हैं, ठीक है। प्रोनाउंस वही वर्ड्स होते हैं, अ वर्ड विच इज यूज्ड इन द प्लेस ऑफ नाउन। नाउन की जगह हम जो भी वर्ड्स का यूज करते हैं उन्हें क्या बोलते हैं? Pronouns. Second first ಬರ್ರಿ ಫ್ರೆಂಡ್ಸ್ ಹೋಗಮಿ. ನಾ ಮುಂಜಾನೆ ಪಾಲಕ್ ತೊಗೊಂಡಿದ್ದಲ್ರಿ ಅಂಕಲ್ ಬಲಿ ಇಲ್ಲೇ ಹರ ನೋಡ್ರಿ ಅಂಕಲ್ ಈಗ ಕೊಡ್ತೀನಿ ರೀ ರೊಕ್ಕ ಅವ್ರಿಗೆ. ಥ್ಯಾಂಕ್ ಯು ಅಂಕಲ್. ಸುಬಹ आपने मुझे पालक दिया था ना, ಇವ್ರಿ ಅಂಕಲ್ ಕೊಟ್ಟಿದ್ದಾರೆ ನೋಡ್ರಿ, ಅದ್ರ ರೊಕ್ಕ ಕೊಟ್ಟಿದ್ರೆ ಈಗ ಅವ್ರಿಗೆ ನಾ ರೊಕ್ಕ ಕೊಡ್ತೀನಿ. ಎಲ್ಲ ಕಡೆ ತರಕಾರಿ धनिया भी क्या खाए? मैं ना खाऊं. ನೋಡ್ರಿ ನಾ ಈಗ ಮಾರ್ಕೆಟ್ಗೆ ಹೋಗಿದ್ವಲ್ರಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತಂದ್ರೆ ಒಂದು ಸಮೋಸ ಮತ್ತು ಆಲೂ ಚಿಪ್ಸ್, ಅಜ್ವಾಯಿನ ಮತ್ತು ಅರಿಶಿಣ ಎಲ್ಲ ತೊಗೊಂಬಂದಿನಿ. ಮುಂಜಾನೆ ಚಪಾತಿ ಈಗ ಇದಕ್ಕೆ ಬಡ ಬಡ ಈಗ ಮಾಲ್ದಿ ಮಾಡಿಬಿಡ್ತೀನಿ ನೋಡಿ. ಕುಮ್ಮಿಕ್ಕು ಅಣ್ಣ ಎಲ್ಲ ಥರ ಮಾಲ್ದಿ ಮಾಡಿಕೊಡು ಅಂತ ಈಗ ಚಪಾತಿದವ್ರಿಗೆ ಮಾಲ್ದಿ ಮಾಡಿಕೊಡ್ತೀನಿ. ಮತ್ತಂದ್ರೆ ನಾ ಏನು ಮಾಡೀನಿ ಅಂದ್ರೆ ಕಡ್ಲಿ ನೆನೆ ಇಟ್ಟೀನಿ ರೀ, ಏನಾರೇ ಮಾಡ್ಕೊಡ್ಬೇಕು ಅವ್ರಿಗೆ ಅನ್ಕೇಸಿಂದ್ರ. ಮತ್ತು ಈಗ ಹಾಲದ ಈಗ ಬಡ ಬಡಗ ಪಾಪಡ್ ಫ್ರೈ ಮಾಡ್ಕೊಡ್ದು ಚಿಪ್ಸ್ ಫ್ರೈ ಮಾಡ್ಕೊಡ್ತೀನಿ ರೀ. ನಾ ಮಾಲ್ದಿ ಮಾಡ್ಕೊಂಡ್ಬಿಟ್ಟಿನಿ. ಏನಂತಾರೆ ಬೆಲ್ಲ ಸ್ವಲ್ಪ ಅಳಸಾಗೈತೆ, ಹಂಗೆ ಹಿಂಗೆ ಮಾಡಿ ಕೈ ನೀಟ್ನು ಮುಗಿಸ್ಕೊಂಡು ಮಾಡ್ಕೊಂಡೀನಿ. ಇದಿಷ್ಟು ದೇವರಾಜನ ಮಮ್ಮಿ ಕೊಟ್ಟು ಕಳಿಸ್ಲತ್ತೀನಿ, ಇದಿಷ್ಟು ಚಿಕ್ಕು ಮಿಕ್ಕುಗ ನಮಗೆ ಆತದ ನೋಡ್ರಿ. ಇನ್ನಾಗ ಏನು ಆಲೂ ಚಿಪ್ಸ್ ತಂದಿದ್ದಲ್ರಿ, ಅವು ಫ್ರೈ ಮಾಡ್ಕೊಳತ್ತೀನಿ. ಒಂದೇ ಒಂದು ಸಮೋಸ ಐತಿ ಖಲಾಸಾಗಿ ಓರ್ಬಲ್ ಸಮೋಸ. ಮತ್ತಂದ್ರೆ ಉಪ್ಪು ಅರಿಶಿಣನೂ ಇಟ್ಕೊಂಡು, ಉಪ್ಪು ಅರಿಶಿಣ ಅಂತೀನಿ ನೋಡಿ, ಉಪ್ಪ ಖಾರನೂ ಇಟ್ಕೊಂಡ್ಬಿಟ್ಟಿನಿ. ಚಿಪ್ಸ್ನಾಗ ಹಾಕ್ಬೇಕತ್ತ. ಈಗ ಎಣ್ಣೆ ಕಾಯ್ಲಕತ್ತದ್ರಿ, ಈಗ ಬಡ ಬಡ ತಾಳಸ್ಕೊಂಬರ್ರಿ. ಈಗ ಮಸ್ತ್ ಅನ್ನತ್ತ. ಈಗ ಎಣ್ಣೆ ಕಾಯ್ದಾದ್ರಿ, ಇದ್ರಾಗ ಈಗ ಈಗ ಮಾಡಮಂದ್ರೆ ಈಗ ಚಿಪ್ಸ್ ಹಾಕಂಬ್ರಿ ಚಂದನತ್ತ ಫ್ರೈ ಅಲ್ಲಿ. ಆಲೂ ಚಿಪ್ಸ್ ಹೋಗೋಣ. ನೋಡ್ರಿ ಈಗ ಪಾಪಡ್ನು ಇದೆ ಅಂತಾರೆ, ಇವು ಚಿಪ್ಸ್ನು ಫ್ರೈ ಆಗ್ಯದಕ್ಕೆ ಉಪ್ಪು ಮತ್ತಂದ್ರೆ ಸ್ವಲ್ಪ ಖಾರದ ಪುಡಿ ಹಚ್ಚಿನಿ. ಮತ್ತಂದ್ರೆ ಏನಂತಾರೆ ಈಗ ಇದೂ ಮಾಡ್ಕೊಂಡು ನೋಡಿ, ಮಾಲ್ದಿನೂ ಮಾಡ್ಕೊಂಡು ನೋಡ್ರಿ, ಎಡ್ಡು ಮಾಡ್ಕೊಂಡು ಈಗ ಚಿಕ್ಕು ಮಿಕ್ಕು ಅಣ್ಣ ಕೊಡ್ತೀನಿ ನೋಡ್ರಿ. ಬರೀ ಫ್ರೆಂಡ್ಸ್ ಮಾಲ್ದಿ ಮತ್ತು ಚಿಪ್ಸ್ ಹೆಂಗಾಗ್ಯದಮ್ಮ ಚಿಪ್ಸ್? ಹೆಂಗಾಗ್ಯದ ಚಿಕ್ಕು? ಹೆಂಗಾಗ್ಯದ ಮಿಕ್ಕ? ನೋಡ್ರಿ ಇಬ್ರು ಅಣ್ಣದವ್ರಿಗೆ ಹಾಕೊಟ್ಟಿ ನೋಡ್ರಿ ಈಗ ಪ್ಲೇಟ್ನಾಗ. ಈಗ ಚಂದದ ಅಲ್ಲಮ್ಮ? ಸರಿ ತಿನ್ರಿ. ನೋಡ್ರಿ ಈಗ ಇಬ್ರು ಅಣ್ಣದವ್ರು ಈಗ ಕೆಲಸ ಮಾಡ್ಲತ್ತಾರ, ಹೋಮ್ವರ್ಕ್ ಮಾಡತ್ತಾರ. ಈಗ ಅದು ಚಿಪ್ಸ್ ಮಾಲ್ದಿ ಎಲ್ಲ ತಿನ್ನೋದಾಗ್ಯದ. ಈಗ ಅವ್ರ ಪಪ್ಪ ಹೊಂಟಾರಂತ ಅವರೆಲ್ಲ ಥರ ಸ್ವಲ್ಪ ಪಾಲಕ್ ಹಾಕಿ ಸಾರು ಮಾಡಿಬಿಡು ಮತ್ತಂದ್ರೆ ಅನ್ನ ಮಾಡಿಬಿಡು ಅಂಬೇಕಾ, ಮತ್ತೇನು ಬೇಡ ಅಲ್ಲತ್ತಾರ ಲೈಟ್ ವೇಟ್ ಊಟ ಅಂತ ಕೆಸ ನೋಡಮ್ ಏನ್ರಿ ಮಾಡ್ತೀನಿ, ಏನು ಮಾಡ್ತೀನೋ ಏನು ಬಿಡ್ತೀನೋ ನನಗೂ ಗೊತ್ತಿಲ್ಲ. ಫಸ್ಟ್ ಇವ್ರಿಗೆ ಓದಿಸ್ಲತ್ತೀನಿ, ಯಾಕಂದ್ರೆ ಇವ್ರದ್ದು ಪೇಪರ್ ಅವ. ಅಮ್ಮ ಚಂದ ಹೋದ್ರಿ ಓಕೆನಾ? ಆಮ ಇನ್ನು ಇವಿಸ್ ಭಾಂಡೆ ಅವ, ಈಗೆಲ್ಲ ತಿಂದಿದ್ದು ಮಾಡಿ ಪೀಸಿದು ಮತ್ತಂದ್ರೆ ಪಾಲಕ್ ಕೊಯ್ದಿಟ್ಟಿನಿ ನೋಡ್ರಿ. ಈಗ ಸಾರು ಮಾಡ್ಬೇಕಂತ ಕೆಸಿನ ಬರೀ ಈಗ ಏನು ಮಾಡ್ತೀನಿ ಅಂದ್ರೆ ಸಾರು ಮತ್ತಂದ್ರೆ ರೈಸ್ ಮಾಡಿ ಬಿಡ್ಬೇಕಲ್ಲತ್ತೀನಿ ನೋಡ್ರಿ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿಲ್ಲ, ಏನು ಮಾಡಕತ್ತೀರಿ? ನನಗೆ ಅನ್ಸಮಟ್ಟಿಗೆ ನಂದೇ ವಿಡಿಯೋ ನೋಡಕತ್ತಿರತ್ತೆ ನನಗೆ ಅನ್ನಿಸ್ತದ. ಭಾಳ ಜನ ಕಮೆಂಟ್ನಾಗ ಹೇಳಕತ್ತಿದ್ರಿ ಯಾಕೆ ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಅಂತ. ಹೇಳ್ತೀನಿ ರೀ, ಟೈಮ್ ಹತ್ಲತ್ತದ, ಯಾಕಂದ್ರೆ ಸ್ವಲ್ಪ ಫ್ಯಾಮ್ಲಿದಾಗೂ ಇಶ್ಯೂಸ್ಗಳವ, ಸೊ ಅವೆಲ್ಲ ಕ್ಲಿಯರಲ್ಲಿ. ಸೊ ಆಮೇಲೆ ಹೇಳ್ತೀನಿ. ಮತ್ತಂದ್ರೆ ಡೈಲಿ ಬೇರೆ ಬೇರೆ ಬ್ಲಾಗ್ ತೋರಿಸ್ರಿ, ಏನು ಒಂದೇ ತೋರಿಸ್ತೀರ. ಬಟ್ ನಾ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಹೌಸ್ ವೈಫ್ ರೀ, ಹೌದಿಲ್ಲ. ನನ್ನ ಹೆಸರು ಅಂಬಿಕಾ ಸಂತೋಷ್ ಕುಮಾರ್ ಅಂತ. ನಮ್ಮ ಮನೆ ಹೆಸರು ಸಂತೋಷ್ ಕುಮಾರ್. ನಮ್ಗಿಬ್ಬರು ಮಕ್ಕಳ ರೀ, ಯಶ್ ಕುಮಾರ್ ಮತ್ತು ಆಶೀಶ್ ಕುಮಾರ್ ಅಂತ. ನಂಗೆ ಇಬ್ಬರು ಹುಡುಗರು ಹರ ರೀ. ಸೊ ನಂದು ಹೆಂಗದ, ನಾನು ಹೌಸ್ ವೈಫ್ ಇದ್ದೀನಿ. ನಮ್ಮ ಮನೆಗಿಂದ ಅಷ್ಟೇ ತೋರಿಸ್ಬೇಕಾಗ್ತದೆ, ಯಾಕಂದ್ರೆ ನಮಗೆ ಸಿಗೋದೇ ಒಂದು ಸಂಡೇ ಸಿಗ್ತದೆ, ಹೌದಿಲ್ಲ. ಹಂಗಂತ ಕೇಸಿಲ್ಲ ಜಾಸ್ತಿ ಹೊರಗೆ ಹೋಗ್ಬೇಕಂದ್ರೂ ನಮಗೆ ಆಗಂಗಿಲ್ಲ. ಮತ್ತು ರೊಕ್ಕ ಇದ್ದರೆ ಹೆಂಗೆ ಬೇಕಾದಂಗೆ ಕುಣಿಬೋದು, ಹೋದ್ರೆ ನಾವೊಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿ. ನಮ್ಮಲ್ಲಿ ತಿಂಗಳ ಎಂಡಿಗೆ ನಂಬರ್ ರೊಕ್ಕ ಬಂದಿರ್ತಾವೆ, ಒಂದೆರಡು ಸಲ ಎಲ್ಲರೇ ಹೋಗ್ತೀವಿ ಬರ್ತೀವಿ, ಮತ್ತಂದ್ರೆ ತಿಂಗಳ ಪೂರ್ತಿ ನಾವು ಎಲ್ಲಿ ಹೋಗಂಗಿಲ್ಲ. ಹಿಂಗದ ನೋಡ್ರಿ ಪಾಲಿಸಿ. ಸೊ ಇದರದಾಗೆಲ್ಲ ಮ್ಯಾನೇಜ್ ಮಾಡ್ತೀವಿ, ಮಕ್ಕಳಿಗೆ ಮನೆ ಊಟ ತಿಂಡಿ ಖರ್ಚ. ನೋಡ್ರಿ ಸಂತೋಷ್ ಅವ್ರು ಒಬ್ಬರೇ ಕೆಲಸ ಮಾಡ್ಬೇಕು, ನಾ ಏನು ಎಲ್ಲಿ ಹೊರಗೇನು ಮಾಡೋಂಗಿಲ್ಲ. ಯೂಟ್ಯೂಬ್ ನಿಂತು ಒಂದೇ ಸಲ ಪೇಮೆಂಟ್ ಬಂದಿತ್ತು, ಆಮೇಲೆ ಏನೂ ಬಂದೇ ಇಲ್ಲ. ಸೊ ಅದಕ್ಕೋಸ್ಕರ ಯಾಕಂದರೆ ಇದಕ್ಕೆ ಸಬ್ಸ್ಕ್ರೈಬ್ನು ಜಾಸ್ತಿ ಯಾರೂ ಮಾಡಲಾಗ್ಯಾರ, ವ್ಯೂನು ಹೆಚ್ಚಿಗೆ ಆಗಲಾಗ್ಯದ, ಹಂಗಂತ ಏನೋ ಅಮೌಂಟ್ ಏನೂ ಸಿಗಲಾಗ್ಯದ. ಬಟ್ ನಾ ಬಿಡಂಗಿಲ್ಲ, ನಂಗೆ ಕಾಯಿಸ್ದ ವೀಡಿಯೋಸ್ ಮಾಡ್ಬೇಕಂತ, ನಂಗೆ ಇಷ್ಟ ವಿಡಿಯೋ ಎಲ್ಲ ಮಾಡೋದು, ಅದಕ್ಕೋಸ್ಕರ ನಾ ಮಾಡ್ಲಕತ್ತೀನಿ. ಡಿಫ್ರೆಂಟಾಗಿ ತೋರಿಸಲತ್ತೀರಿ. ಹಾಂ ತೋರಿಸ್ತೀವಿ ರೀ, ಬಟ್ ಈಗ ಸ್ವಲ್ಪ ಸಿಚುವೇಶನ್ ಸರಿಯಾಗಿಲ್ಲ ಅಂತ ಕೇಸಿನ ಜಾಸ್ತಿ ತೋರ್ಸೋಕ್ಕಾಗಲ್ಲಾಗ್ಯದ. ಮುಂದೆ ಬರೋ ದಿನಗಳಲ್ಲಿ ಪಕ್ಕ ತೋರಿಸ್ತೀವಿ ರೀ, ನಿಮ್ಮ ಮನಸ್ಸು ಯಾರ್ದು ಮನಸ್ಸು ಮುರಿಯಂಗಿಲ್ಲ, ಓಕೆನಾ. ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ರಿ ಪಾಲಕ್ಕಿ ಕಮ್ಸೆ ಕಮ್ ಅಂದ್ರೆ 4-5 ನೀರಾಗ ತೊಳ್ಕೊಂಡು ಕೆಸಿಂದ್ರ ಬ್ಯಾಳಿನೂ ತೊಳ್ಕೊಂಡು ಈಗ ತೊಗರಿ ಬೇಳೆ ಹಾಕ್ಯಸಿಂದ್ರ ಪಾಲಕ್ ಸಾರು ಮಾಡತ್ತೀನಿ. ಮೆಣಸಿನ್ಕಾಯಿ ಉಪ್ಪು ಅರಿಶಿಣ ಹಾಕೊಂಡಿನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಯಸಿಂದ್ರ ಇದಕ್ಕೇನು ಮಾಡ್ತೀನಿ ಅಂದ್ರೆ ಒಂದು 4-5 ಸೀಟಿ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ. ಮತ್ತು ಆಮೇಲೆ ಅದ್ರಾಗೆ ರೈಸ್ ಇಟ್ಬಿಡ್ತೀನಿ ರೀ, ಸಾರು ಪಾಣ ಹೊಡೆದು.
ಈಗ ಪಾಲಕ್ ಸಾರಿಗೆ ಇಟ್ಬಿಟ್ಟಿನಿ, ಹುಣ್ಚಿಕಾಯಿ ನೆನಿಟ್ಟಿನಿ. ಇನ್ನ ಅನ್ನ ಮಾಡಬೇಕು. ಇವಿಸ್ ಭಾಂಡವ ಈಗತ್ತೆ ಊಟ ಮಾಡ್ತೀವಲ್ರಿ, ಅವಾಗೆ ಒತ್ತಟ್ಟೆ ತೊಳ್ಕೊಂಡ್ಬಿಡ್ತೀನಿ. ಇನ್ನು ಸಂತೋಷ್ ಅವ್ರನ್ನು ಹೊಂಟಾರಂತ, ಮೆಟ್ರೋ ಸ್ಟೇಷನ್ ಅಂತ ಅವ್ರು ಬರತ್ತಾನ. ಈಗ ಬಡಬಡನ ಈಗ ಅಡಿಗೆ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ ಈಗ ಸಾಬ್ರು ಬಂದಾರ ಮನಿಗೆ. ಹೆಂಗಿತ್ತು ಆಫೀಸ್? ಹಾಂ, ನಮ್ಮ ಅಣ್ದವ್ರದಿಲ್ಲಿ ಓದೋದು ನಡೆದದ ನೋಡ್ರಿ. ಜಕಾಸ, ಫುಲ್ ಜಕಾಸ. ಇಲ್ಲಿ ನೋಡ್ರಿ ಮೌಸಮ್ ಹೆಂಗಾಗ್ಯದ, ಮಳಿ ಬರಂಗಾಗ್ಯದ. ಫುಲ್ ಗಾಳಿ ಗಿಳಿ ಎಲ್ಲ ಬೀಸ್ಲಕತ್ತದ. ಹಾಗಾದ್ರೆ ಗಾಳಿ ಗಿಳಿ ಎಲ್ಲ ಬೀಸ್ಲತ್ತದ. ಸುಮ್ಮನೆ ಮತ್ತೆ ಎಲ್ಲ ಹಾಕ್ಲಿ ಅಂತ ಬರೀ ಸಾಕ್ಸ್ಗಳು ಹಾಕಿನ್ರಿ. ಇಲ್ಲಿ ನಿಂತ್ಕಿಲ್ಲಿತನ ಸಾಕ್ಸ್ ಆಗ್ಯದ. ನೋಡಮ್ರಿ ಮಳಿ ಬರ್ತದೋ ಏನು ಮಾಡ್ತದೋ ಗೊತ್ತಾಗಲ್ಲ ಆಗ್ಯದ. ಬಟ್ಟಿಗೆ ಹಾಕ್ಲಿ ನಾಳೆಗೆ ಹಾಕ್ಲಿಲ್ಲ ತಿನ್ನೋದು. ಸುಮ್ಮನೆ ನಾಳೆಗೆ ಮುಂಜಾನೆ ಹಾಕ್ತೀನಪ್ಪ, ಈಗೇನು ಹಾಕಂಗಿಲ್ಲ. ನೋಡ್ರಿ ಈಗ ಬೆಸ್ಟ್ ಅನ್ನತ್ತ. ಈಗ ಪಾಲಕ್ ಸಾರು ಮಾಡೀನಿ, ಎಕ್ದಮ್ ಗಟ್ಟಿಯಾಗಿ, ಎಕ್ದಮ್ ಟೇಸ್ಟಿ. ಮತ್ತಂದ್ರೆ ಈಗ ಬಿಸಿ ಅನ್ನ ಮಾಡೀನಿ. ಮತ್ತಂದ್ರೆ ಉಳ್ಳಾಗಡ್ಡಿ, ಮತ್ತಂದ್ರೆ ಮಾಲ್ದಿ. ಇವತ್ತಿಂದ ಊಟ ಇದು ಅದ ನೋಡ್ರಿ. ಸಂತೋಷ್ ಅವ್ರನ್ನು ಬಂದಾರ. 3 ಮಂದಿ ಡಿಸ್ಕಷನ್ ಹೆಂಗೆ ನಡೆದದ ನೋಡ್ರಿ ಅವ್ರದಾಗ. ಭಾರಿ ನಡೆದದ್ರಿ ಅವ್ರ ಡಿಸ್ಕಷನಾಗ. ನೋಡ್ರಿ ನಮ್ದು ಊಟ ಗಿಟ ಆಗ್ಯದೆಲ್ಲ ಶಿಸ್ತತೆ. ನಿಮ್ದು ಏನೇನಾಗ್ಯದ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಇಷ್ಟ ಐತಂದ್ರೆ ಏನು ಮಾಡ್ಬೇಕು? ಎಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಂ, ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಹಾಂ ರೀ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಿಶ್ವಾಸ ಯಾರಿಗೆ ತೋರಿಸ್ಬೇಕು? ನಮ್ಮ ಚಾನಲಿಗೆ. ಹಾಂ, ಏನದು ಚಾನಲ್ ಹೆಸರು? ಹೇಳು. ಅಂಬಿಕಾ ಸಂತೋಷ್ ಕುಟುಂಬ. ಹಾಂ, ಹೌದು ನೋಡ್ರಿ. ಯಾಕಂದ್ರೆ ನಾವು ನಿಮ್ಮವ್ರು, ನೀವು ನಮ್ಮವ್ರು ಅನ್ಕೋತ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ, ನನ್ನವ್ರು ತನ್ನವ್ರು ಅನ್ಕೊಂಡು ಬದಗಳ. ಯಾಕಂದ್ರೆ 4 ದಿನ ಜೀವನ ಅದ, ಹೌದಿಲ್ಲ? ಸೊ ಎಲ್ಲರೂ ಖುಷಿಯಾಗಿರ್ರಿ, ಹ್ಯಾಪಿಯಾಗಿರಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ. ಆ್ಯಂಡ್ ಎಲ್ಲರಿಗೂ ಬಾಯ್. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.